ಅಂದ್ರೆ ಒಂದ್ಸಲ ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕಾಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ ಕಣ್ಮುಂದೆ ಇರುವೆಗಳ ತರ ಕಾಣ್ಬೇಕು ನಿನ್ಗೆ. ಅದು ಜಗತ್ತು ಮೆಚ್ಕೊಳ್ಳುವಂತ ಕೆಲಸ ಆಗುತ್ತೆ. ಯಾವಾಗಾದ್ರೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ ಪ್ರಾಣ ಕೊಡ್ತಾನೆ, ಭಗವಂತನೇ ಪ್ರಾಣ ತಕೊಂಡು ಹೋಗ್ಬೇಕು. ನಾವು ಒಬ್ಬ ಮನುಷ್ಯನ ಕೊಲೆ ಮಾಡೋದಂತೆಲ್ಲ ಅವ್ರು ಮಾಡ್ಕೊಂಡಿರೋದು ಪಾಪ, ಆ ಕರ್ಮ ಅವ್ರು ಅನುಭವಿಸ್ತಾರೆ. ನೀನ್ ಮತ್ತೆ ಇನ್ನೊಂದು ತಲೆ ಮೇಲೆ ನೀನು ಹಾಕೋಬಾರ್ದು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವನ್ನ ಸನ್ಮಾರ್ಗದಲ್ಲಿ ನಾವು ಏನ್ ತಗೊಂಡು ಬಂದಿದೀವಲ್ಲ, ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತೇಳಿ ಮೊದಲನೇದು. ಮಾಡ್ತೀವಿ ಅಂತೇಳಿ ಅವರು ಸತತವಾಗಿ ಅವ್ರ ಇಡೀ ಕುಟುಂಬ ಪ್ಲಾನ್ ಮಾಡ್ತಾನೆ ಇದ್ರು ನಿರಂತರವಾಗಿ. ನನ್ನ ಹತ್ರ ಕೊನೆಗಿನ್ನ ಇನ್ನೇನು ಫೈನಲ್ ಆಯ್ತು ಎಲ್ಲ ಮಾಡ್ಕೊಂಡ್ಬಿಟ್ರು. ಇನ್ನೇನಿನ್ನ ನಾಳೆ ನಾಡಿದ್ರಲ್ಲಿ ಇನ್ನ ಕರೆಕ್ಟ್ ಆಗಿ ಇನ್ನು ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಬ್ರದರ್ಸ್ ನಲ್ಲಿ ಒಬ್ಬರು ನನಗೆ ಅವ್ರ ದೃಷ್ಟಿಗೆ ತಗೊಂಡೋಗಿದ್ದಂಗೆ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ರಕ್ಷಣೆ ಸಿಗಲ್ಲ ಅಂತೇಳಿ ನನ್ನ ಹತ್ರ ಬಂದಾಗ, ಭಗವಂತ ಅಟ್ಲೀಸ್ಟ್ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಹೇಳಿದಿರ ಅಂತ ಹೇಳಿ ನಾವೆಲ್ಲ ನಮ್ಮ ತಾಯಿ ನಾವೆಲ್ಲ ಕೂಡಿಸಿ ಎಲ್ಲ ವಿಚಾರಗಳನ್ನ ಹೇಳಿ, ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪು ನಮ್ಮನ್ನ ಹೆಂಗ್ ಹಿಂಬಾಲಿಸುತ್ತೆ, ಇನ್ನೊಬ್ಬರು ಮಾಡಿದ್ದು ನಾವು ಮಾಡೋದು ಬೇಡ ಅಂತ ಹೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದು ಒಂದು. ಎರಡನೇ ವಿಚಾರ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವನು ಗೆದ್ದಿದ್ದು ಫಸ್ಟ್. ಆ ಗೆದ್ದ ಸಂದರ್ಭದಲ್ಲಿ 99ರಲ್ಲಿ ಅದೇ ದಿವಾಕರ್ ಬಾಬು ಅವ್ರ ಮೇಲೆ MLA ಟಿಕೆಟ್ಗೆ ಪ್ರಯತ್ನ ಮಾಡ್ತಾನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಾನು ಅವನಿಗೆ ಹೇಳಿದೆ, ನಾವು ಬಿಜೆಪಿಯಲ್ಲಿ ಇದ್ದೀವಿ, ನಾವು ನಮ್ಮ ಸಹೋದರೆಲ್ಲರೂ ಕೂಡ ಸ್ನೇಹ ಬೇರೆ ರಾಜಕೀಯ ಬೇರೆ. ನೀನು ಬಿಜೆಪಿಗೆ ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರ್ಬೋದು, ಇಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿನ್ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ, ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು 1999ರಲ್ಲಿ ಸುಷ್ಮಾ ಸ್ವರಾಜ್ ಅವ್ರು ನಿಂತಾಗ MLA ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನು 2 ಕಣ್ಣಲ್ಲಿ ನೀರ್ ಹಾಕ್ದ. ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದ್ರು, ಏನ್ ಜನಾರ್ದನ್ ಯಾಕೆ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾನೆ ಅಂದ್ರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತ ಹೇಳಿ. ಆದ್ರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಇದೀವಿ, ಆ ಸಿಂಬಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ, ನಾನು ಹೇಗೆ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರ್ ಹಾಕಿದ್ದವನು. ಆಯ್ತು, ಆಮೇಲೆ ಅವತ್ತು ಸೋತಿರ್ಬೋದು, ಮತ್ತೆ 2004ರಲ್ಲಿ ಮತ್ತೆ MLA ಆಗಿ ಮಾಡಿರುವಂತ ಒಂದು ವಿಚಾರ ಇರಬಹುದು. ಆ ನಂತರ ಕೊಯ್ಲೇಷನ್ ಗವರ್ಮೆಂಟ್ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರ್ಲಿಕ್ಕೆ ಹೇಳು, ಜನಾರ್ದನ್ ನೀನ್ ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದ್ರು. ಆವಾಗೊಂದು ಮಾತು ಹೇಳಿದೆ, ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ, ನಾನು ನ್ಯಾಯ ಮಾಡ್ಲಿಕ್ಕಾಗಲ್ಲ, ಮತ್ತು ಸದ್ಯಕ್ಕೆ ಇನ್ನು ಬೆಳೀತಾ ಇದ್ದೀವಿ ನಾವು, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ. ರಾಜಕೀಯ ಅಂತಂದ್ರೆ ನಾವು ಶ್ರೀರಾಮುಲನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ, ಶ್ರೀರಾಮುಲನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ, ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಸರ್. ಆದ್ರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲು ಮಾಡಿರುವಂತ ಇನ್ನೊಂದು ದ್ರೋಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.